ನಮ್ಮ ಜೊತೆಗೆ ಸದಾಶಿವ ಶೆಣೈ ಅಂತ ಹಿರಿಯ ಸಿನಿಮಾ ವರದಿಗಾರರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ಧರ್ಮೇಂದ್ರ ಅವ್ರ ಬಗ್ಗೆ ಬಹಳಷ್ಟು ಬರ್ದಿರ್ತೀರಿ, ಓದಿರ್ತೀರಿ, ನೋಡಿರ್ತೀರಿ. ಹೆಂಗ್ ನೆನಪಿಸ್ಕೊಳ್ತೀರಿ ನೀವು? ಇನ್ಫ್ಯಾಕ್ಟ್ ನಾನು ಧರ್ಮೇಂದ್ರ ಅವನು ಯಾವತ್ತೂ ಭೇಟಿ ಆಗ್ಲಿಕ್ಕೆ ಆಗಿರ್ಲಿಲ್ಲ. ಬಟ್ ಭೇಟಿ ಆಗ್ಬೇಕು ಒಂದು 2-3 ಅವಕಾಶ ಇತ್ತು. ಯಾಕಂದ್ರೆ ವಿಷ್ಣುವರ್ಧನ್ ಸರ್ ಅವರಿಗೆ ಬಹಳ ಆತ್ಮೀಯರಾಗಿದ್ರು. ವಿಷ್ಣುವರ್ಧನ್ ಅವರಿಗೆ ಹೇಮಾ ಮಾಲಿನಿ ಅವ್ರ ಜೊತೆ ಒಂದು ಆಕ್ಟ್ ಮಾಡ್ಬೇಕು ಅಂತ ಅವರೊಂದು ಸಿನಿಮಾದಲ್ಲಿ ಆಕ್ಟ್ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಧರ್ಮೇಂದ್ರ ಅವರ ಒಡನಾಟ, ಧರ್ಮೇಂದ್ರ ಮತ್ತು ಅವ್ರ ಸಂಬಂಧಗಳ ಬಹಳ, ವಿಷ್ಣು ಸರ್ಗೆ ಅವ್ರ ಬಗ್ಗೆ ಬಹಳ ಒಂದು ದೊಡ್ಡ ಅಭಿಮಾನ, ಅವ್ರ ಬಗ್ಗೆ ಬಹಳ ಮಾತಾಡ್ತಾ ಇದ್ರು. ಆಮೇಲೆ ನಾನು ನನ್ನ ಹಿರಿಯ ಅನೇಕ ಸಿನಿಮಾ ಪತ್ರಕರ್ತರ ಜೊತೆಗೆ ಆ ಕಾಲದ ಶೂಟಿಂಗ್ ಬಗ್ಗೆ ಎಲ್ಲ ಕೇಳಿದಾಗ ಶೋಲೆ ಬಗ್ಗೆ ಹೇಳ್ತಾ ಇದ್ರು. ಸಾಧಾರಣವಾಗಿ ಧರ್ಮೇಂದ್ರ ಅನ್ಕೂಡ ಎಲ್ಲರೂ ಶೋಲೆನೇ ಪ್ರಸ್ತಾಪ ಮಾಡ್ತೀವಿ ಕರ್ನಾಟಕದವರು, ರಾಮನಗರದಲ್ಲಿ ಶೂಟಿಂಗು. ಆಗಿನ ಕಾಲದಲ್ಲಿ ಅವರು ಇವಾಸ್ ಸೂಪರ್ ಸ್ಟಾರ್. ಆಕ್ಚುಲಿ ಧರ್ಮೇಂದ್ರ ಅವರು ಸೂಪರ್ ಸ್ಟಾರ್. ನನ್ನ ಹಿರಿಯ ಅನೇಕ ಸಿನಿಮಾ ಪತ್ರಕರ್ತರಾಗಿ ನಂಗೆ ಹೇಳಿದ್ ನೆನಪಿದೆ. ಧರ್ಮೇಂದ್ರ ಅವರಿಗೆ ಪಂಚತಾರ ಹೋಟೆಲ್ ಅಂದ್ರೆ 5 ಸ್ಟಾರ್ ಹೋಟೆಲ್ ಅಲ್ಲಿ ಆಗ ಸ್ಟೇ ಮಾಡಕ್ಕೆ ಅವಕಾಶ. ಉಳಿದ ನಟರಿಗೆಲ್ಲ ಬೇರೆ ಆಗ ಅಂದ್ರೆ ಅಮಿತಾಬ್ ಬಚ್ಚನ್ ಕೂಡ ಆ ಎತ್ತರಕ್ಕೆ ಬೆಳೆದಿರ್ಲಿಲ್ಲ. ಅಂದ್ರೆ 60ರಿಂದ 80ರ ದಶಕ ತನಕ, ಅಂದ್ರೆ 2 ದಶಕಗಳ ಕಾಲ ಅವರು ಸೂಪರ್ ಸ್ಟಾರ್ ಆಗಿನೇ ಮೆರೆದ್ರು. ಆದ್ರೂ ಕೂಡ ಅಲ್ಲಿ ಯಾವುದೇ ನಟರ ಜೊತೆಗೆ ಸ್ಟಾರ್ ವಾರ್ ಅಂತ ಈ ತರದ ಒಂದು, ನಿಮ್ಗೆ ಗೊತ್ತಲ್ಲ, ದೊಡ್ಡ ಸ್ಟಾರ್ ಆದ ಕೂಡಲೇ ಹೊಸ ಸ್ಟಾರ್ ಬಂದ ಕೂಡಲೇ ಸ್ಟಾರ್ ವಾರ್ ಆಗುತ್ತೆ ಅಂತಹ ಯಾವುದೇ ವಾರಿಗೆ ಅವ್ರು ಎಳೆದಿಲ್ಲ. ಅದರ ಬದಲಿಗೆ ಎಲ್ಲರ ಜೊತೆ ಕೂಡ ಬಹಳ ಒಂದು ಒಳ್ಳೆಯ ಸೌಹಾರ್ದ ಸಂಬಂಧವನ್ನು ಇಟ್ಕೊಂಡಂತ ಒಬ್ಬ ಮೇರು ನಟ. ಇಲ್ಲಿ ಕರ್ನಾಟಕದಲ್ಲಿ ಕೂಡ ಅಷ್ಟೇ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ಅವ್ರ ಜೊತೆಗೆ ಬಹಳ ಒಳ್ಳೆಯ ಒಡನಾಟ ಇತ್ತು. ಅವರು ರಾಜ್ಯಸಭೆ ಲೋಕಸಭೆಗೆ ಆಯ್ಕೆ ಆಗಿದ್ರು ಕೂಡ ಯಾವುದೇ ಪಕ್ಷ ಅಲ್ಲಿ ಮುಖ್ಯ ಇರ್ಲಿಲ್ಲ. ಆದ್ರೆ ಅವರನ್ನ ಎಲ್ಲರೂ ಅತ್ಯಂತ ಪ್ರೀತಿನ ನೋಡ್ತಾ ಇದ್ರು. ಆಮೇಲೆ ಬಹಳ ಮುಖ್ಯವಾಗಿ ಇಲ್ಲಿ ನಮ್ಮ ಕನ್ನಡದಲ್ಲಿ ರಾಜ್ಕುಮಾರ್ ಕುಟುಂಬ ಹೇಗೆ ಸಿನಿಮಾಕ್ಕಾಗಿನೇ ಸಂಪೂರ್ಣವನ್ನ ನಮ್ಮ ಜೀವನವನ್ನ ಮೀಸಲಿಟ್ಟು, ಅದೇ ರೀತಿ ಧರ್ಮೇಂದ್ರ ಅವರ ಫ್ಯಾಮಿಲಿ ಅನಲೈಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವರ ಮಕ್ಕಳು ಸಿನಿಮಾದಲ್ಲಿ ಬಂದ್ರು, ಸೂಪರ್ ಸ್ಟಾರ್ ಆದ್ರು, ಅವ್ರದೇ ಆದ ಒಂದು ಹವಾವನ್ನ ಸೃಷ್ಟಿಸಿದ್ರು. ಹೇಮಾ ಮಾಲಿನಿ ಅವರಂತೂ ಇಡೀ ದೇಶದ ಉದ್ದಗಲಕ್ಕೂ ಪಾಪ್ಯುಲರ್ ಆಗಿದ್ದವರು. ಅಂದ್ರೆ ಸಿನಿಮಾ ಕುಟುಂಬದಿಂದಲೇ ಬಂದಿದ್ದವರು, ಸಿನಿಮಾಕ್ಕಾಗೇನೆ ಹುಟ್ಟಿದವರು ಎಂಬ ರೀತಿಯಲ್ಲಿ ಕೊನೆಯ ಕ್ಷಣ ತನಕನೂ ಸಿನಿಮಾಕ್ಕೆ ಅವ್ರ ಜೀವನವನ್ನು ಮೀಸಲಾಗಿಟ್ಟಿದ್ರು. ಎಲ್ಲೂ ಅಂತಹ ಯಾವುದೇ ದೊಡ್ಡ, ಇಷ್ಟು ಸುಮಾರು 55 ವರ್ಷಗಳ ಸುದೀರ್ಘ, ಅರ್ಧ ಶತಮಾನದ ಸುದೀರ್ಘ ಬಣ್ಣದ ಲೋಕದ ಇತಿಹಾಸ ಇದ್ರೂ ಕೂಡ ಅಂತಹ ಯಾವುದೇ ಒಂದು ವಿವಾದಕ್ಕೆ ಒಳಗಾದಂತ ನಟ, ಎಲ್ಲೂ ಅವರು ವಿವಾದಕ್ಕೆ ಒಳಗಾದವರೇ ಅಲ್ಲ. ಅಂತಹ ಒಬ್ಬ ಮೇರು ನಟ ಮೊನ್ನೆ ಅಂದ್ರೆ ಇತ್ತೀಚೆಗೆ ಅವರ ಅನಾರೋಗ್ಯ ಆದಾಗ ಅವರ ನಿಧನದ ಸುದ್ದಿಯನ್ನ ಚಾನಲ್ ಅಲ್ಲಿ ಅವರೇ ಕೂತ್ಕೊಂಡು ನೋಡುವಂತ ಫೋಟೋ ಬಂದಾಗ ಬಹಳ ಮನಸ್ಸು ಒಂದು ಇದಾಯ್ತಂದ್ರೆ, ಒಬ್ಬ ಹಿರಿಯ ನಟನಿಗೆ ಆ ತರದ ಒಂದು ವಿದಾಯ ಅದು ಕೆಲವರಿಗೆ ಮಾತ್ರ ಸಿಗುತ್ತೆ ಅನ್ಸುತ್ತೆ. ಅಂದ್ರೆ ಜೀವಂತ ಇದ್ದಾಗ್ಲೇನೆ ಅದು ತಪ್ಪು ಸರಿ ಅಂತ ಹೇಳೋದಕ್ಕಿಂತ ಮಿಗಿಲಾಗಿ ಬಹುಶಃ ಆ ಕ್ಷಣಗಳನ್ನ ಅವ್ರು ಎಷ್ಟು ನೋವಿನಿಂದ ನೋಡಿರ್ಬೋದು, ಅಥವಾ ಅವರಿಗೆ ಒಂದು ರಿಕಾಲ್ ಅಂತಾರಲ್ಲ, ಅವರ ಜೀವನದ ಇಡೀ ಒಂದು ಜರ್ನಿಯನ್ನ ರಿಕಾಲ್ ಮಾಡೋ ಅವಕಾಶ ಅಲ್ಲಿ ಸಿಕ್ತು. ಇನ್ನೇನು ಡಿಸೆಂಬರ್ ಮೊದಲ ವಾರದಲ್ಲಿ ಅವರ 90ನೇ ಹುಟ್ಟುಹಬ್ಬವನ್ನು ಅತ್ಯಂತ ಆತ್ಮೀಯವಾಗಿ ಅಥವಾ ಅದ್ದೂರಿಯಾಗಿ ಮಾಡ್ಬೇಕಂತ ಅವರ ಕುಟುಂಬದವರೆಲ್ಲ ನಿರ್ಧರಿಸಿದ್ರು. ಅವರ ಆಸೆ ಅದು ಈಡೇರ್ಲಿಲ್ಲ. ಆದ್ರೂ ಕೂಡ ಧರ್ಮೇಂದ್ರ ಅವರು 300 ಚಿತ್ರಕ್ಕೂ ಹೆಚ್ಚು ಚಿತ್ರಗಳನ್ನು ನಟಿಸಿರುವುದರಿಂದ ಖಂಡಿತವಾಗಿ ಇಡೀ ಭಾರತೀಯ ಚಿತ್ರರಂಗದ ಪ್ರೇಕ್ಷಕರ ಮನಸ್ಸಿನಲ್ಲಿ ಇದ್ದೇ ಇರ್ತಾರೆ, ಅಮರವಾಗಿರ್ತಾರೆ ಅಂತ ಭಾವನೆ. ಬಹಳ ಮುಖ್ಯವಾಗಿ ರಾಮನಗರ ಮತ್ತು ಶೋಲೆ ಈ ಕಾರಣದಿಂದ ಕರ್ನಾಟಕಕ್ಕೆ ಧರ್ಮೇಂದ್ರ ಅವರು ಇನ್ನೂ ಆಪ್ತರಾಗ್ತಾರೆ ಅಂತ ನನ್ನ ಭಾವನೆ. ನಿಜ. ಇದೀಗ ಶೆಣೈ ಅವರೇ, ಧರ್ಮೇಂದ್ರ ಅವರು ಯಾರ ಜೊತೆಗೆ ಒಡನಾಟದಲ್ಲಿ ಇದ್ರೋ ಅವ್ರ ಜೊತೆಗೆ ನಿಮ್ಗೂ ಕೂಡ ಒಡನಾಟ ಇತ್ತು ಅಂತ ಹೇಳಿದ್ರೆ, ಈ ಆರ್ಟಿಕಲ್ ಬರೆಯುವಂತ ವಿಚಾರಕ್ಕೋ ಅಥವಾ ಯಾವ್ದಾದ್ರು ಸಿನಿಮಾ ಪ್ರಚಾರದ ಸಮಯದಲ್ಲಿನೋ ಭೇಟಿಯಾಗಿರ್ತೀರಾ. ಫಾರ್ ಎಕ್ಸಾಂಪಲ್ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು. ಸೊ ಅವ್ರುಗಳು ಇವ್ರ ಬಗ್ಗೆ ಏನ್ ಮಾತನಾಡ್ತಾ ಇದ್ರು, ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಒಬ್ಬ ರಿಯಲ್ ಹೀರೋ ವ್ಯಕ್ತಿತ್ವ ಆತ ತೆರೆ ಮೇಲೆ ಹೇಗಿರ್ತಾನೆ ಅನ್ನೋದಕ್ಕಿಂತ ತೆರೆ ಹಿಂದೆ ಹೇಗಿರ್ತಾನೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಇದ್ರ ಬಗ್ಗೆ ಏನಾದ್ರು ಮಾತನಾಡೋದಾದ್ರೆ ಶೆಣೈ ಅವರೇ?
ಅದೇ ನಾನು ತಮ್ಗೆ ಗೊತ್ತಿರ್ಬೇಕು, ನಾನು ವಿಷ್ಣುವರ್ಧನ್ ಸರ್ ಅವರ ಆತ್ಮಚರಿತ್ರೆ ಬರೆದಿದ್ದೆ. ಆ ಸಂದರ್ಭದಲ್ಲೆಲ್ಲ ಅವರು ಧರ್ಮೇಂದ್ರ ಅವರನ್ನ ಮತ್ತೆ ಹೇಮಾ ಮಾಲಿನಿ ಅವರನ್ನ ತುಂಬಾ ಒಂಥರ ಹೃದಯಾಂತರದಿಂದ ಅಂತ ಹೇಳ್ತಾರಲ್ಲ, ಆ ತರ ಒಂದು ಅಭಿಮಾನಿ ತರ ಅವರನ್ನ ಹೊಗಳ್ತಾ ಇದ್ರು. ಅವರ ಪರ್ಸನಾಲಿಟಿ, ಅವರ ಶಿಸ್ತಿನ ಜೀವನ, ಅವರಿಗೆ ವಿಷ್ಣು ಸರ್ಗೆ ಹಿಂದಿ ಮಾತಾಡೋದಂದ್ರೆ ಬಹಳ ಒಂದಿಷ್ಟ. ಅವರು ಧರ್ಮೇಂದ್ರ ಅವ್ರು ಮಾತಾಡಿದಂಗೆ ಅವ್ರು ಮಾತಾಡುವ ಇದನ್ನು ಕೂಡ ನಮ್ಗೆ ಮಾಡಿ ತೋರಿಸ್ತಿದ್ರು, ಯಾವ ತರ ಡೈಲಾಗ್ ಅಂತ. ಅಂದ್ರೆ ನಾನಿಲ್ಲಿ ಹೇಳ್ತಾ ಇರೋದು, ಧರ್ಮೇಂದ್ರ ಅವರಿಗೆ ಅವ್ರ ಸೂಪರ್ ಸ್ಟಾರ್ ನಿಜ, ಇಲ್ಲಿ ನಮ್ಮ ಕನ್ನಡದ ಸೂಪರ್ ಸ್ಟಾರ್ಗಳು ಕೂಡ ಅವರನ್ನು ಮೆಚ್ಚುತ್ತಿದ್ರು. ಅಂದ್ರೆ ಬೇರೆ ಭಾಷೆಯ ಸ್ಟಾರ್ಗಳು ಕೂಡ ಅವರು ಅಭಿಮಾನಿಯಾಗಿರ್ತದಂತೆ. ಅವ್ರು ಯಾವ ಎತ್ತರಕ್ಕೆ ಬೆಳೆದಾರೆ. ವಿಷ್ಣು ಸರ್ ಅಂತವ್ರು ಧರ್ಮೇಂದ್ರ ಅವ್ರ ಬಗ್ಗೆ ಅಷ್ಟು ಮಾತಾಡಬೇಕಾದ್ರೆ, ಅಂದ್ರೆ ಅಷ್ಟು ಅವರು ಪ್ರಭಾವ ಮಾಡಿದ್ದಾರೆ ವಿಷ್ಣುವರ್ಧನ್ ಅವ್ರ ಮೇಲೆ ಅಂತ. ಹೀಗಾಗಿ ಸಹಜವಾಗಿ ಅದು ಬರೀ ವಿಷ್ಣುವರ್ಧನ್ ಅಂತಲ್ಲ, ಅಂಬರೀಷ್ ಅವರಂತೂ ತುಂಬಾ ಇನ್ನೂ ಆತ್ಮೀಯರು ನನಗೆ. ಆ ಸಂದರ್ಭದಲ್ಲಿ ನಿಜ ಹೇಳ್ಬೇಕಾದ್ರೆ ಅವ್ರು ಮಾತಾಡಿದ ಇನ್ನೂ ನೆನಪಾಗ್ತಾ ಇಲ್ಲ ಈ ಸಂದರ್ಭದಲ್ಲಿ. ಅವರು ಕೂಡ ಅನೇಕ ಬಾರಿ, ನಿಮ್ಗೆ ಗೊತ್ತಿರ್ಬೇಕು, ಅಂಬರೀಷ್ ಸ್ನೇಹಕೂಟ, ಸ್ನೇಹ ಲೋಕ ನಮ್ಮ ಕರ್ನಾಟಕಕ್ಕಿಂತ ತಮಿಳು, ತೆಲುಗು, ಹಿಂದಿ ಚಿತ್ರರಂಗ ಬಹಳ ಎಲ್ಲರೂ ನೆನಪಿಸ್ಕೊಳ್ತಾರೆ ಅದನ್ನ. ಹೌದು. ಹಾಗಾಗಿ ಅಂಬರೀಷ್ ಅವರ ಮನೆಯಲ್ಲಿ ಒಟ್ಟು ಸೇರಿದ ದಿನಗಳು, ಯಾಕಂದ್ರೆ ಅಂಬರೀಷ್ ಮತ್ತೆ ವಿಷ್ಣುವರ್ಧನ್ ಅವರು ಕುಚುಕು ಗೆಳೆಯರು. ಬಾಲಿವುಡ್ ಇಂದ ಯಾರೇ ಬಂದ್ರು ಕೂಡ ಅಂಬರೀಷ್ ಮನೆಯಲ್ಲಿ ಸಂತೋಷ ಕೂಟ ಇದ್ರೆ ಅಲ್ಲಿ ವಿಷ್ಣುವರ್ಧನ್ ಅವರು ಕೂಡ ಹಾಜರಿರ್ತಾರೆ. ಆಮೇಲೆ ಅವರಿಬ್ರು ನಡುವೆ ಒಂದು ಗೆಳೆತನ, ಒಂದು ಬೇವ್ಲೆನ್ ಚೆನ್ನಾಗಿರೋದ್ರಿಂದ ಸಾಧಾರಣವಾಗಿ ಅವರಿಬ್ರು ಕಾಮನ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಎಲ್ಲ ರೀತಿಯಲ್ಲಿ ಕೂಡ. ಒಂದೇ ಒಂದು ಎಕ್ಸ್ಟ್ರಾ ಅಂಬರೀಷ್ ಅವರಿಗೆ ಸಲಿಗೆ ಏನಂದ್ರೆ ಅವರು ಕೂಡ ರಾಜಕಾರಣಿ ಆಗಿದ್ರಿಂದ, ದೆಹಲಿಯಲ್ಲಿ ಇದ್ರಿಂದ ಸ್ವಲ್ಪ ಹೆಚ್ಚಿನ ಒಡನಾಟ ಇರ್ತಿದ್ರು. ನನಗೆ ಯಾರ ಬಗ್ಗೆ ವಿಷ್ಣುವರ್ಧನ್ ಎಲ್ಲ ಹೇಳ್ತಿರು, ಅವರೆಲ್ಲ ಈ ಬಾಲಿವುಡ್ ನಟರನ್ನ ಅಂಬರೀಷ್ ಮನೇಲಿದ್ದಾಗ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡೋದನ್ನ ವಿಷ್ಣು ಸರ್ ಹೇಳಿದ್ ನೆನಪಾಗ್ತಾ ಇದೆ. ಅದು ಧರ್ಮೇಂದ್ರ ಒಬ್ರೇ ಅಲ್ಲ, ನಾನು ಹೇಳಿದೆ ಬೇರೆ ಬಾಲಿವುಡ್ ನಟರು ಕೂಡ ಬಂದಾಗ ಧರ್ಮೇಂದ್ರ ಅವ್ರ ಬಗ್ಗೆ ಇಷ್ಟೇ. ಅವರ ಎಸ್ಪೆಷಲಿ ವಿಷ್ಣುವರ್ಧನ್ ಅವರು ಬಹಳ ಆತ್ಮೀಯವಾಗಿ ಅಥವಾ ಬಹಳ ಗೌರವದಿಂದ ಅವ್ರ ಬಗ್ಗೆ ಮಾತಾಡ್ತಿದ್ರು. ಅವ್ರು ಏನೋ ಒಂದು ಡೈಲಾಗ್ ಹೇಳಿದ್ರೆ ನನ್ಗೆ ನಿಜಕ್ಕೂ ನೆನಪೇ ಆಗ್ತಾ ಇಲ್ಲ. ಯಾಕಂದ್ರೆ ಅವರು ಹೇಮಾ ಮಾಲಿನಿ ಅವ್ರ ಜೊತೆ ಆಕ್ಟ್ ಮಾಡಿದ ನಂತರ ಧರ್ಮೇಂದ್ರ ಅವರು ತುಂಬಾ ಆತ್ಮೀಯವಾಗಿ ಏನೋ ಒಂದು ಸೆಂಟೆನ್ಸ್ ಹೇಳಿದ್ರೆ ನಿಜಕ್ಕೂ ಈಗ ನೆನಪಾಗ್ತಾ ಇಲ್ಲ. ಇಟ್ಸ್ ಓಕೆ ಶಣೈ ಸರ್, ಟಿವಿ9 ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು.